ಸ್ಯಾಮ್ಸಂಗಲ್ಲಿ ಹೊಸ ಸೀರೀಸ್ನ ಸ್ಮಾರ್ಟ್ಫೋನ್ಗಳು ಆವಾಗ ಲಾಂಚ್ ಆಗ್ತಾನೆ ಇರುತ್ತೆ. ನೀವು ರೀಸೆಂಟಾಗಿ ನೋಡೋದಾದರೆ ಎ ಸೀರೀಸ್ನ A56, A36, A26 ಮೊಬೈಲ್ಗಳು ಲಾಂಚ್ ಆಗಿತ್ತು. ಆದರೆ ಈ ಸಲ ಸ್ಯಾಮ್ಸಂಗ್ನ ಎಸ್ ಸೀರೀಸ್ನ ಹೈಯರ್ ಎಂಡ್ ಮಾಡೆಲ್ಗಳನ್ನ ರಿಲೀಸ್ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ. ಅದು ಯಾವುದು ಅಂತ ನೋಡೋದಾದರೆ ಸ್ಯಾಮ್ಸಂಗ್ S25 ಎಡ್ಜ್. ಈ ಒಂದು ಹ್ಯಾಂಡ್ಸೆಟ್ ಬಂದು ಏಪ್ರಿಲ್ ತಿಂಗಳಿನಲ್ಲೇ ಲಾಂಚ್ ಆಗಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಡಿಲೇ ಆಯಿತು. ಈ ಒಂದು ಹ್ಯಾಂಡ್ಸೆಟ್ ಮೇ ತಿಂಗಳಿನಲ್ಲಿ ರಿಲೀಸ್ ಆಗುತ್ತೆ ಅಂತ ರೂಮರ್ಸ್ ಇದೆ. ಬಟ್ ಇದು ಹೇಗಿದೆ, ಇದರ ಸ್ಪೆಸಿಫಿಕೇಶನ್ ಏನೇನು ಕೊಟ್ಟಿದ್ದಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಹೇಳ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಸ್ಯಾಮ್ಸಂಗ್ನಲ್ಲಿ ತುಂಬ ಮಾಡೆಲ್ಸ್ಗಳು ರಿಲೀಸ್ ಆಗಿದೆ. ಅದೇ ಥರ ಇವಾಗ ಸ್ಯಾಮ್ಸಂಗ್ S25 ಎಡ್ಜ್ ಅನ್ನೋ ಈ ಒಂದು ಮೊಬೈಲ್ ರಿಲೀಸ್ ಆಗೋಕ್ಕೆ ರೆಡಿ ಆಗಿದೆ ಅಂತ ಹೇಳ್ಬೋದು. ಸೊ ಇದೇಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ನ ನೋಟಿಫಿಕೇಷನ್ನು ನಿಮ್ಮ ಮೊಬೈಲ್ನಲ್ಲಿ ನೀವು ನೋಡ್ಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಯಾಮ್ಸಂಗ್ನ ಸ್ಲಿಮ್ಮೆಸ್ಟ್ ಫೋನ್ ಗ್ಯಾಲಕ್ಸಿ S25 ಎಡ್ಜ್. ಈ ಒಂದು ಮೊಬೈಲ್ಗೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು. ಈ ಮಾಡೆಲ್ ಬಂದು ಏಪ್ರಿಲ್ನಲ್ಲೇ ಲಾಂಚ್ ಆಗಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಇದು ಮೇ 13 ಮತ್ತು ಮೇ 30ಗೆ ರಿಲೀಸಿಂಗ್ ಆಗುತ್ತೆ ಅಂತ ರೂಮರ್ಸ್ ಇದೆ. ಮತ್ತು ಈ ಒಂದು ಸ್ಯಾಮ್ಸಂಗ್ನ S25 ಎಡ್ಜ್ನ ವಿಶೇಷತೆ ಏನು ಅಂದರೆ, ಇದು ಒಂದು ಅಟ್ರಾಕ್ಟಿವ್ ಸ್ಲಿಮ್ಮೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು. ಇದು ಬಂದು ಟೈಟೇನಿಯಂ ಫ್ರೇಮ್ನೊಂದಿಗೆ ಸಿಗುತ್ತೆ ನೋಡೋದಕ್ಕೆ. ಮತ್ತು ಇದರ ಥಿಕ್ನೆಸ್ ನೋಡೋದಾದರೆ 5.85 mm ಥಿಕ್ನೆಸ್ ಇರುತ್ತೆ. ಮತ್ತು ಇದರ ವೆಯ್ಟ್ ಬಂದು 162 ಅಥವಾ 163 ಗ್ರಾಮ್ ಇರುತ್ತೆ. ಮತ್ತು ಇದು ಡಿಸ್ಪ್ಲೇ ಬಂದು 6.7 ಇಂಚ್ನ ಡಿಸ್ಪ್ಲೇ ಆಗಿರುತ್ತೆ. ಇದರಲ್ಲಿ ರೆಸೊಲ್ಯೂಷನ್ ಬಂದು 1440 × 3120 ರೆಸೊಲ್ಯೂಷನ್ ಇರುತ್ತೆ. ಮತ್ತು AMOLEDನ ಡಿಸ್ಪ್ಲೇ ಆಗಿದ್ದು 120 ರಿಫ್ರೆಶ್ ರೇಟ್ನೊಂದಿಗೆ ಇದು ನಿಮಗೆ ಸಿಗುತ್ತೆ. ಮತ್ತು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಬಂದು ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಈ ಒಂದು ಡಿಸ್ಪ್ಲೇನಲ್ಲಿ ಇರುತ್ತೆ. ಇನ್ನು ಡಿಸ್ಪ್ಲೇ ಪ್ರೊಡಕ್ಷನ್ಗೋಸ್ಕರ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಸೆರಾಮಿಕ್ 2 ಅನ್ನು ಕೊಟ್ಟಿದ್ದಾರೆ. ಮತ್ತು ಬ್ಯಾಕ್ ಗ್ಲಾಸ್ಗೆ ಬಂದು ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಅನ್ನು ಬ್ಯಾಕ್ ಗ್ಲಾಸ್ಗೆ ಪ್ರೊಡಕ್ಷನ್ಗೋಸ್ಕರ ಕೊಟ್ಟಿದ್ದಾರೆ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್ ಈ ಒಂದು ಹ್ಯಾಂಡ್ಸೆಟ್ಗೆ ಕೊಟ್ಟಿದ್ದಾರೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಡ್ಯುಯಲ್ ಕ್ಯಾಮ್ರಾಸ್ ಬರ್ತಾ ಇದೆ. ಮೇನ್ ಕ್ಯಾಮ್ರಾ ಬಂದು 200 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ, f1.7 ಒಂದಿಗೆ ಸಿಗ್ತಾ ಇದೆ. ಮತ್ತು ಸೆಕೆಂಡ್ ಕ್ಯಾಮ್ರಾ ಬಂದು 12 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಬರ್ತಾ ಇದೆ. ಇದರಲ್ಲಿ f2.2 ಅಪರ್ಚರ್ ಒಂದಿಗೆ ಸಿಗ್ತಾ ಇದೆ. ಮತ್ತು ಫ್ರಂಟ್ ಕ್ಯಾಮ್ರಾ ಬಂದು 12 ಮೆಗಾ ಪಿಕ್ಸೆಲ್ f2.2 ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ ಈ ಒಂದು ಮೊಬೈಲ್ ಸ್ಲಿಮ್ಮೆಸ್ಟ್ ಮೊಬೈಲ್ ಆಗಿರೋದ್ರಿಂದ ಬ್ಯಾಟ್ರಿನ ಸ್ವಲ್ಪ ರೆಡ್ಯೂಸ್ ಮಾಡಿದ್ದಾರೆ. ಅಂದರೆ 3900 mAhನ ಬ್ಯಾಟ್ರಿಯೊಂದಿಗೆ ಈ ಒಂದು ಮೊಬೈಲ್ ಸಿಗ್ತಾ ಇದೆ. ಮತ್ತು ನೆಕ್ಸ್ಟ್ ನೋಡೋದಾದರೆ ಇದು IP68 ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆನ್ಸ್ನೊಂದಿಗೆ ಈ ಒಂದು ಮೊಬೈಲ್ ಬರ್ತಾ ಇದೆ. ಮತ್ತು ಇದರಲ್ಲಿ 3 ಕಲರ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಟೈಟೇನಿಯಂ ಬ್ಲ್ಯಾಕ್ ಜೆಟ್, ಮತ್ತು ಟೈಟೇನಿಯಂ ಐಸಿ ಬ್ಲೂ, ಮತ್ತು ಟೈಟೇನಿಯಂ ಸಿಲ್ವರ್. ಈ 3 ಕಲರ್ನಲ್ಲಿ ಈ ಒಂದು S25 ಎಡ್ಜ್ ಲಾಂಚ್ ಆಗ್ತಾ ಇದೆ. ಜೊತೆಗೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸೆಟಪ್ ಒಂದಿಗೆ ಸಿಗ್ತಾ ಇದೆ. ವೈಫೈನ 7 ವರ್ಷನ್ ಇದರಲ್ಲಿದೆ. ಮತ್ತು ಬ್ಲೂಟೂತ್ ಕೂಡ 5.4 ಲೇಟೆಸ್ಟ್ ವರ್ಷನ್ ಕೊಟ್ಟಿದ್ದಾರೆ. ಮತ್ತು USB Type-C 3.2 ಅನ್ನು ಕೊಟ್ಟಿದ್ದಾರೆ. ಮತ್ತು OS ಆ್ಯಂಡ್ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದರೆ Android 15 ಬೇಸ್ಡ್ 1 UI 7ನ OSನೊಂದಿಗೆ ಈ ಒಂದು ಹ್ಯಾಂಡ್ಸೆಟ್ ಬರ್ತಾ ಇದೆ. ಮತ್ತು 7 ಇಯರ್ಸ್ ಆಫ್ ಸೆಕ್ಯೂರಿಟಿ ಸಪೋರ್ಟಿಂಗ್ ಮತ್ತು 7 ಇಯರ್ಸ್ ತನಕ ಅಪ್ಡೇಟ್ ಕೂಡ ಸಿಗುತ್ತೆ. ಇನ್ನು ರ್ಯಾಮು ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡೋದಾದರೆ ಇದು ಒಂದು 12 GB ರ್ಯಾಮ್ನೊಂದಿಗೆ ಸಿಗ್ತಾ ಇದೆ. ಮತ್ತು 256 GB ಮತ್ತು 512 GB ಅನ್ನೋ 2 ವೇರಿಯಂಟ್ನಲ್ಲಿ ಲಾಂಚ್ ಆಗ್ತಾ ಇದೆ. ಮತ್ತು ಇದರ ಬೆಲೆ ನೋಡೋದಾದರೆ 256 GBಗೆ 1,20,000 ಮತ್ತು 512 GBಗೆ 1,30,000 ಸಮಥಿಂಗ್ ಅಂತ ನಾವು ಗೆಸ್ ಮಾಡ್ಬೋದು. ಇದರ ಎಕ್ಸಾಕ್ಟ್ ಪ್ರೈಸ್ ತಿಳಿಬೇಕು ಅಂದರೆ ನಾವು ಮೇ 13ನೇ ತಾರೀಕು ಲಾಂಚ್ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಸೊ ವಿಡಿಯೋ ನೋಡಿದ್ರಲ್ಲ, ಯಾರೆಲ್ಲ S25 ಎಡ್ಜ್ಗೋಸ್ಕರ ಕಾಯ್ತಾ ಇದ್ದೀರಾ, ಕಮೆಂಟ್ ಸೆಕ್ಷನಲ್ಲಿ S25 ಎಡ್ಜ್ ಅಂತ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಈ ಥರ ಕಂಟೆಂಟ್ಸ್ಗಳಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ, ಒಂದೇ ಮಾತರಂ.